ಸಂವಿಧಾನದಲ್ಲಿ ಹಿಂದುಳಿದ ಮತ್ತು SC STಗಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಒಂದು ಮಹತ್ವದ ಒಂದು ಪರಿಚ್ಛೇದನೆ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಅಂದರೆ SC ST ಮೀಸಲಾತಿಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಈ ಒಂದು ತೀರ್ಪಿನಲ್ಲಿ ಅಂದರೆ ಅದರಲ್ಲೂ SC ST ಮೀಸಲಾತಿಯಲ್ಲಿ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಒಂದು ಮಹತ್ವದ ತೀರ್ಪನ್ನು ಸುಪ್ರೀಂ ಕೋರ್ಟ್ ನೀಡಿದೆ. ಈ ಒಂದು ಅಂಶ ಏನು ಅಂದರೆ ಇದರಲ್ಲಿ ಪ್ರಮುಖವಾಗಿ ಚರ್ಚೆ ಆಗಿರುವಂಥದ್ದು ಕೆನೆ ಪದರ ಮತ್ತು SC ST ಮೀಸಲಾತಿ, ಒಳ ಮೀಸಲಾತಿ ಇವುಗಳಿಗೆ ಸಂಬಂಧಪಟ್ಟಂತೆ ಆಗಿದ್ದು SC STಯಲ್ಲಿನ ಒಳ ಮೀಸಲಾತಿ ಏನಿದೆ ಇದು ಕಾನೂನುಬದ್ಧವಾಗಿದೆ ಅಂತೇಳಿ ಸುಪ್ರೀಂ ಕೋರ್ಟ್ ತನ್ನ ಮಹತ್ವದ ತೀರ್ಪನ್ನು ನೀಡಿದೆ. ಇದರಲ್ಲಿ 7 ಜನ ಸಂವಿಧಾನದ ಪೀಠ ಇದ್ದಂಥ ಇದರಲ್ಲಿ 6 ಜನ ಪರವಾಗಿ ಮತ್ತು ಒಬ್ಬರು ವಿರುದ್ಧವಾಗಿ ಈ ಒಂದು ತೀರ್ಪನ್ನು ನೀಡಿದ್ದಾರೆ. ಈ ಒಂದು ಜಡ್ಜ್ಮೆಂಟ್ನ ಪೂರ್ತಿ ವಿವರವನ್ನು ನೋಡೋದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟವನ್ನು ಪ್ರೆಸ್ ಮಾಡಿ. ಕಾನೂನಿನ ಅರಿವು ಎಲ್ಲರಿಗೂ ಸಿಗಲಿ, ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿ ಕಾನೂನುಬದ್ಧವಾಗಿದೆ, ಇದರಲ್ಲಿ ಯಾವುದೇ ತೊಂದರೆ ಇಲ್ಲ, ಮತ್ತು ಕೆನಪದರ ಏನಿದೆ ಇದನ್ನು ಪರಿಶೀಲಿಸೋದಕ್ಕೆ ಇದರಿಂದ ಹೊರತುಪಡಿಸೋದಕ್ಕೆ ಅಂದರೆ ಈಗಾಗಲೇ SC STಯಲ್ಲಿ ಅದರ ಒಂದು ಬೆನಿಫಿಟ್ಸನ್ನು ಏನು ತಗೊಂಡಿದ್ದಾರೆ, ಬೆನಿಫಿಟನ್ನು ತೆಗೆದು ಒಂದು ಹಂತಕ್ಕೆ ಏನು ಬಂದಿದ್ದಾರೆ, ಸಮಾಜದ ಒಂದು ಮುಖ್ಯ ವಾಹಿನಿಗೆ ಏನು ಬಂದಿದ್ದಾರೆ, ಅವರುಗಳು ಈ ಒಂದು ಮೀಸಲಾತಿಯನ್ನು ತ್ಯಜಿಸಬೇಕು, ಅವರನ್ನು ಇದರಿಂದ ಹೊರಗಡೆ ಇಡಬೇಕು. ಹಾಗಾಗಿ ಇನ್ನೂ ಆ ಥರ ಆದಾಗ ಮಾತ್ರ ಇನ್ನು ಉಳಿದವರಿಗೆ ಈ ಒಂದು ಮೀಸಲಾತಿಯನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ನಮೂದು ಮಾಡಲಾಗಿದೆ. ಸೊ ಈ ರೀತಿ ಈ ಒಂದು ಕೆನೆಪತ್ರ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆನೂ ಕೂಡ ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ ಆಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ 2 ಆಯೋಗಗಳನ್ನು ಕೂಡ ಸರ್ಕಾರ ರಚನೆಯನ್ನು ಮಾಡಿತ್ತು. ಆದರೆ ಅದಕ್ಕೆ ಸಂಬಂಧಪಟ್ಟಂತೆ ಸೂಕ್ತವಾದ ನಿರ್ಧಾರಗಳನ್ನು ಮತ್ತು ನಿಯಮಗಳನ್ನು ರೂಪಿಸೋದಲ್ಲಿ ನಮ್ಮ ಸರ್ಕಾರಗಳು ಹಿಂದೆ ಬಿದ್ದಿವೆ. ಅವು ಯಾವ ಕಾರಣಕ್ಕಾಗಿ ಆ ಥರ ಹಿಂದೆ ಬಿದ್ದಿದೆಯೋ, ಅಥವಾ ಓಟ್ನ ಒಂದು ಪಾಲಿಟಿಕ್ಸೋ, ಅಥವಾ ರಾಜಕೀಯದಲ್ಲಿ ಮತ್ತೆ ಇನ್ನೇನಾದರೂ ಬದಲಾವಣೆಗಳನ್ನು ಇದು ಮಾಡೋದಕ್ಕೋ, ಅದು ಆ ರಾಜಕೀಯ ವ್ಯಕ್ತಿಗಳು ಅದನ್ನು ಅಂದರೆ ಸರ್ಕಾರಗಳು ಆ ಕಡೆ ಮನಸ್ಸನ್ನು ಮಾಡಿ ಕೆನೆಪದರವನ್ನು ರೂಪಿಸೋದಕ್ಕೆ, ಕೆನೆಪದರ ಅಂದರೆ ಆಲ್ರೆಡಿ ಮೀಸಲಾತಿಯನ್ನು ಪಡ್ಕೊಂಡು ಒಂದು ಹಂತಕ್ಕೆ ಆರ್ಥಿಕವಾಗಿ ಬೆಳವಣಿಗೆಯನ್ನು ಹೊಂದಿರುವಂಥವ್ರನ್ನ ಈ ಒಂದು ಮೀಸಲಾತಿಯಿಂದ ಹೊರಗಡೆ ಇಡೋದಕ್ಕೆ ಸರಿಯಾದ ಸೂಕ್ತವಾದ ನಿಯಮಗಳನ್ನು ರೂಪಿಸಿದ್ರೆ ಸಮಂಜಸವಾಗಿರುತ್ತೆ. ಹಾಗಾಗಿ ಇನ್ನೂ ಉಳಿದಂಥವ್ರಿಗೂ ಕೂಡ ಈ ಒಂದು ಮೀಸಲಾತಿ ಸಿಗೋದಕ್ಕೆ ಅವಕಾಶ ಆಗುತ್ತೆ. ಸೊ ಈ ಒಂದು ಮೀಸಲಾತಿ ಏನಿದೆ ಆ ರೀತಿಯಲ್ಲಿ ಬಂದಂಥ ಮತ್ತು ಇನ್ನೂ SC ST ಅಂತಂದರೆ ಅದು ಒಂದೇ ಕ್ಯಾಟಗರಿ ಬರೋದಿಲ್ಲ, ಒಂದೇ ಕ್ಯಾಸ್ಟ್ ಬರೋದಿಲ್ಲ, ಅಲ್ಲಿ ಹಲವಾರು ಕ್ಯಾಸ್ಟ್ಗಳು, ಉಪ ಕ್ಯಾಸ್ಟ್ಗಳು ಎಲ್ಲ ಬರ್ತವೆ. ಸೊ ಅವುಗಳಲ್ಲಿ ತೀರಾ ಹಿಂದುಳಿದಂಥವರಿಗೆ SC STಯಲ್ಲಿ ಕೊಟ್ಟಂಥ ಮೀಸಲಾತಿಯಲ್ಲಿ ಅದರಲ್ಲಿ ಒಳ ಮೀಸಲಾತಿಗಳನ್ನು ರೂಪಿಸೋದಕ್ಕೆ ಯಾವುದೇ ತೊಂದರೆ ಇಲ್ಲ. ಹಾಗಾಗಿ ಒಳ ಮೀಸಲಾತಿಗಳನ್ನು ರೂಪಿಸಿ ಕೊಡ್ಬೋದು ಅಂತೇಳಿ ಸುಪ್ರೀಂ ಕೋರ್ಟ್ ತನ್ನ ಒಂದು ಮಹತ್ವದ ತೀರ್ಪನ್ನು ಸ್ಟೇಟ್ ಆಫ್ ಪಂಜಾಬ್ ಆ್ಯಂಡ್ ಅದರ್ಸ್ ವರ್ಸಸ್ ಧನ್ವೀಂದರ್ ಸಿಂಗ್ ಆ್ಯಂಡ್ ಅದರ್ಸ್ ಈ ಒಂದು ಪ್ರಕರಣದಲ್ಲಿ ನೀಡಿದೆ. ಈ ಒಂದು ಪ್ರಕರಣದ ಪೂರ್ತಿ ಜಡ್ಜ್ಮೆಂಟನ್ನು ನೋಡೋದಕ್ಕೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಈ ಪ್ರಕರಣದ ಪೂರ್ತಿ ಜಡ್ಜ್ಮೆಂಟನ್ನು ನೋಡ್ಬೋದಾಗಿರುತ್ತೆ. ಈ ಒಂದು ಪ್ರಕರಣದಲ್ಲಿ ಹಲವಾರು ಹಿಸ್ಟಾರಿಕಲ್ ಜಡ್ಜ್ಮೆಂಟ್ಸ್ಗಳನ್ನು ಚರ್ಚೆ ಮಾಡಲಾಗಿದೆ. ಸೊ ಆ ಎಲ್ಲ ಜಡ್ಜ್ಮೆಂಟ್ಗಳಲ್ಲೂ ಕೂಡ ಮಹತ್ವವಾದಂಥದ್ದಿದೆ. ಹಾಗಾಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆ ಒಂದು ಪೂರ್ತಿ ಜಡ್ಜ್ಮೆಂಟನ್ನು ಕೂಡ ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ ಒಂದು ಅಂಶವನ್ನು ಪ್ರಮುಖವಾಗಿ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿರುವಂಥದ್ದು ಏನು ಅಂದರೆ ಒಳ ಮೀಸಲಾತಿ ಏನಿದೆ ಇದು ಕಾನೂನುಬದ್ಧವಾಗಿರುತ್ತೆ. ಹಿಂದುಳಿದವರಲ್ಲಿ ಅಥವಾ ಅತಿ ಹಿಂದುಳಿದಂಥ ಪಂಗಡಗಳೇನಿದೆ, ಜಾತಿಗಳೇನಿದೆ ಅವರುಗಳಿಗೆ ಈ ಮೀಸಲಾತಿ ತಲುಪಬೇಕು ಅನ್ನೋದು ಈ ಒಂದು ಜಡ್ಜ್ಮೆಂಟ್ನ ಮೂಲ ಉದ್ದೇಶ ಆಗಿದೆ ಅನ್ನೋದನ್ನು ಈ ಒಂದು ಪ್ರಕರಣದಲ್ಲಿ ನೋಡ್ಬೋದಾಗಿರುತ್ತೆ.